ಬಗೆದಷ್ಟು ಬಯಲಾಗ್ತಾನೆ ಇದೆ ಅಧಿಕಾರಿ ಓಂ ಪ್ರಕಾಶ್ ಕೊಲೆ ಕೃತ್ಯ. ರಕ್ತದ ಮಡುವಿನಲ್ಲಿ ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಮೃತದೇಹ. ತನಿಖಾಧಿಕಾರಿಯ ವಿಚಾರಣೆ ವೇಳೆ ಬಯಲಾಯಿತು ಕಟು ಸತ್ಯ. ಬಗೆದಷ್ಟು ಬಯಲಾಗ್ತಿದೆ ಓಂ ಪ್ರಕಾಶ್ ಕೊಲೆಯ ಕೃತ್ಯ. ತನಿಖಾಧಿಕಾರಿಯ ಮುಂದೆ ಕೊಲೆಯ ಅಪರಾಧಿ ಒಂದೊಂದೇ ವಿಚಾರವನ್ನ ಎಳೆಯಾಗಿ ಬಿಚ್ಚಿಡ್ತಾ ಇರೋದು. ರಕ್ತದ ಮಡುವಿನಲ್ಲಿ ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಮೃತದೇಹವರ ನಿವಾಸದಲ್ಲಿ ಸಿಕ್ಕಿದ್ದು ಸಂಪೂರ್ಣ ರಕ್ತದ ಮಡುವಿನಲ್ಲೇ ಮೃತದೇಹವಿತ್ತು. ತನಿಖಾಧಿಯ ವಿಚಾರಣೆ ವೇಳೆ ಬಯಲಾಗಿದೆ ರಹಸ್ಯ. ಒಂದೊಂದೇ ರಹಸ್ಯವನ್ನ ಬೆಚ್ಚಿಟ್ಟಿದ್ದಾರೆ. ಎರಡಲ್ಲ ಒಂದಲ್ಲ ಬರೋಬ್ಬರಿ 15ಕ್ಕೂ ಹೆಚ್ಚು ಬಾರಿ ಇರಿತ ಮಾಡಿರುವುದಂತೆ. ಇಂತಹ ಎಷ್ಟೋ ಕೊಲೆಗಟ್ಟುಕರ ಹುಟ್ಟಡಗಿಸಿದ್ದಂತಹ ಅಧಿಕಾರಿ, ದಕ್ಷ ಅಧಿಕಾರಿ ಕೊಲೆಯಲ್ಲೇ ಸಾವನ್ನಪ್ಪಿದ್ದಾರೆ. 10 ರಿಂದ 15 ಬಾರಿ ಇರಿತಕ್ಕೊಳಗಾಗಿ ಕೊನೆಯುಸಿರು ಬಿಟ್ಟಿರುವುದು. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ರಹಸ್ಯವನ್ನ ಪ್ರತಿಯೊಂದನ್ನು ಎಳೆಯಾಗಿ ಈಗ ಕೊಲೆಗಟ್ಟಿಗೆ ಬಿಚ್ಚಿಡ್ತಾ ಇರೋದು. ಅಡಿಗೆ ಮನೆಯಲ್ಲಿದ್ದ ಚಾಕುವಿನಿಂದ ಇರಿದಿರೋದಾಗಿ ಪಲ್ಲವಿ ತಿಳಿಸಿರುವುದು. ಕೊನೆಗೆ ಎಣ್ಣೆ ಕುದೀತಾ ಇರೋ ಎಣ್ಣೆಯನ್ನ ಕೂಡ ಅಧಿಕಾರಿಯ ಮೇಲೆ ಎರಚಿರೋದಾಗಿ ಕೂಡ ಆರೋಪಿ ತನಿಖೆಯ ವೇಳೆ ಬಾಯಿ ಬಿಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ ಕೃತ್ಯ. 10-15 ಬಾರಿ ಚಿಚ್ಚಿರೋದು. ಯಾವಾಗ ಜೀವ ಹೋಯ್ತೋ ಆಗ ಪೊಲೀಸರಿಗೆ ಕಾಲ್ ಮಾಡಿರೋದು, ವಿಡಿಯೋ ಕಾಲ್. ಅಡಿಗೆ ಎಣ್ಣೆನೂ ಕೂಡ ಸುರಿದಿದ್ವಿ ಅಂತ ಹೇಳಿ ಆ ವೇಳೆ ಒಪ್ಕೊಂಡಿರೋದು. ಪಾಪಿ ಪಲ್ಲವಿ ಪತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ನಿನ್ನೆ HSR ಲೇಔಟ್ನಲ್ಲಿ ನಡೆದಿದೆ. ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಹತ್ಯೆನ ಕೊನೆಯ ಏನೆಲ್ಲ ಆಯ್ತು ಅಂತ ಹೇಳಿ ಕೊನೆ ಗಳಿಗೆಯ ವಿಚಾರವನ್ನ ಕೂಡ ಪೊಲೀಸರ ಮುಂದೆ ಆರೋಪಿ ಪತ್ನಿ ಬೆಚ್ಚಿಟ್ಟಿದ್ದಾರೆ. ಏನಾಯ್ತು, ಹೇಗಾಯ್ತು, ಯಾವಾಗ ಜೀವ ಹೋಯ್ತು, ಪ್ರತಿಯೊಂದನ್ನು ಹೇಳಿರೋದು. ತನ್ನ ಆತ್ಮರಕ್ಷಣೆಗಾಗಿ ಕೊಲೆಯಾಗಿದೆ ಅಂತ ಹೇಳಿ ಪಾಪಿ ಪತ್ನಿ ತನಿಖೆ ವೇಳೆ ತಿಳಿಸಿದ್ದಾಳಂತೆ. ನನಗೂ ಮಗಳಿಗೂ ಗನ್ ತೋರಿಸಿ ಬೆದರಿಕೆಯನ್ನ ಹಾಕಿದ್ರು. ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಕೊಲೆ ಮಾಡಿದೆ. ಪೊಲೀಸರ ಮುಂದೆ ಆರೋಪಿ ಪಲ್ಲವಿ ಹೇಳಿರೋ ಮಾತಿದು. ಆತ್ಮರಕ್ಷಣೆಗಾಗಿ ಕೊಲೆ ಮಾಡಲಾಯಿತು. ನನಗೂ ನನ್ನ ಮಗಳಿಗೂ ಜೀವ ಬೆದರಿಕೆ ಇತ್ತು. ಗನ್ ತೋರಿಸಿ ಜೀವ ಬೆದರಿಕೆ ಹಾಕಿದ್ದ ಕಾರಣ ನಾವು ಕೊಲೆ ಮಾಡಬೇಕಾಯ್ತು ಅಂತ ಹೇಳಿ ಎಳೆಯಾಗಿ ಪ್ರತಿಯೊಂದನ್ನು ಕೂಡ ಬಿಚ್ಚಿಟ್ಟಿರೋದು ಆರೋಪಿ. ರಕ್ತದ ಮಡುವಿನಲ್ಲಿ ಬಿದ್ದ ಮೃತದೇಹದ ಮುಂದೆ ಪೊಲೀಸರಿಗೆ ಮಾಹಿತಿಯನ್ನ ಬಿಚ್ಚಿಟ್ಟಿರೋದು ಕೊಲೆಗಟ್ಟುಕಿ ಪಲ್ಲವಿ. ಏನಾಯ್ತು, ಹೇಗಾಯ್ತು ಕೊಲೆ, ಯಾವ ಕಾರಣಕ್ಕಾಯ್ತು ಎಲ್ಲವನ್ನ ಕೂಡ ತಿಳಿಸಿರೋದು. ಅಂದ್ರೆ ತನ್ನ ಆತ್ಮರಕ್ಷಣೆಗಾಗಿನೇ ನಾನು ಮಾಡ್ಕೊಂಡಿರೋದು ಈ ಕೊಲೆಯನ್ನ ಅಂತ ಹೇಳಿ ತಿಳಿಸಿದ್ದಾಳಾಕೆ. ಬಗೆದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ ಕೃತ್ಯ. ಆತ್ಮರಕ್ಷಣೆಗಾಗಿ ಮಗಳು ನಾನು ಸೇರ್ಕೊಂಡು ಈ ಕೃತ್ಯವನ್ನ ಮಾಡಿದ್ವಿ. ನನ್ನ ಮಗಳಿಗೂ ನನಗೂ ಇಬ್ಬರಿಗೂ ಕೂಡ ಗನ್ ತೋರಿಸಿ ಬೆದರಿಕೆಯನ್ನ ಹಾಕಿದ್ರು. ಸೊ ಹಾಗಾಗಿ ನಾವು ನಮ್ಮ ಆತ್ಮರಕ್ಷಣೆಯನ್ನ ಮಾಡ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ನಾವು ಈ ಕೊಲೆಯನ್ನ ಮಾಡಿದ್ವಿ ಅಂತ ಹೇಳಿ. ಅದು ಕೊಲೆ ಮಾಡೋದು ಹೇಗೆ? ಅಡುಗೆ ಮನೆಯಲ್ಲಿದ್ದ ಚಾಕು ತಗೊಂಡು 10 ರಿಂದ 15 ಬಾರಿ ಇರಿತ ಮಾಡಿ ಕೊಲೆ, ಎದೆ ಭಾಗ ಆಗಿರ್ಬೋದು, ಕೈ ಕಾಲಿನ ಭಾಗ ಆಗಿರ್ಬೋದು, ಎಲ್ಲವೂ ಕೂಡ ಚುಚ್ಚಿ ಕೊಲೆ ಮಾಡಿದರೆ. ಜೀವ ಹೋಗಿಲ್ಲ, ಕುದಿತಾ ಇದ್ದ ಎಣ್ಣೆನೂ ಕೂಡ ಸುರಿದಿರೋದು. ಒಂದು ರೀತಿ ವಿಕೃತವಾಗಿ ಈ ಕೊಲೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲವನ್ನ ಕೂಡ ತನಿಖೆಯ ವೇಳೆ ಬಾಯಿ ಬಿಟ್ಟಿರೋದು.